ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ವೇತಾ ಕಿರಣ್. ಇವತ್ತು ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿ ಮತ್ತು ಕ್ವಿಕ್ಕಾಗಿ ಯಾವ ಥರ ಟೊಮೊಟೊ ಬಾತ್ ರೆಸಿಪಿ ಮಾಡೋಣ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋನ ತಪ್ಪದೆ ನೋಡಿ, ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾವು ಟೊಮೊಟೊ ಬಾತ್ ರೆಸಿಪಿ ಮಾಡ್ಕೊಳೋಕ್ಕೆ 2 ಟೊಮೊಟೊ ದೊಡ್ಡ ಗಾತ್ರದ ಟೊಮೊಟೊ ತೊಗೊಂಡಿದ್ದೀವಿ, ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಹಚ್ಚಿಟ್ಕೊಂಡಿದ್ದೀವಿ, ಮತ್ತು ಸ್ಪೈಸಿಗೆ ಅಂತ ಹೇಳಿ ಚಕ್ಕೆ ಲವಂಗ ಮೊಗ್ಗು ಬಟಾಣಿ ಮತ್ತು ಈರುಳ್ಳಿ ಮತ್ತು ಒಂದು 5 ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀವಿ. ಮತ್ತು ರುಬ್ಲಿಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮತ್ತು ಸಾಸಿವೆ ಮತ್ತು ಕಡಲೆಕಾಳು ಆ್ಯಡ್ ಮಾಡಿಕೊಂಡ್ವು, ಮತ್ತು ಕರ್ಬೇವಿನ ಸೊಪ್ಪು ಸ್ಪೈಸಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಚಕ್ಕೆ ಮೊಗ್ಗು ಲವಂಗ ಎಲ್ಲ ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಕರ್ಬೇವಿನ ಸೊಪ್ಪು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಏನು ಬೇಕಾಗಿಲ್ಲ. ಆ್ಯಕ್ಚುಲಿ ನಮ್ಮ ಹಳ್ಳಿ ಕಡೆ ಸ್ವಲ್ಪ ಫ್ರೀಯಾಗಿ ಸಿಗುತ್ತೆ, ಅದು ಹಾಕೋದ್ರಿಂದ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಹಾಕ್ಕೊತೀವಿ. ಅದೆಲ್ಲ ಡೀಪ್ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ ಕೂಡ ಆ್ಯಡ್ ಮಾಡಿಕೊಂಡ್ವು. ಒಂದು ದೊಡ್ಡ ಗಾತ್ರದ ಈರುಳ್ಳಿ ತೊಗೊಂಡಿದ್ವು, ಅದನ್ನು ಆ್ಯಡ್ ಮಾಡಿಕೊಂಡು ಅದ್ರ ಜೊತೆ ಒಂದು 5-6 ಮೆಣಸಿನ್ಕಾಯಿ ಕೂಡ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡ್ವು. ಆ್ಯಡ್ ಮಾಡ್ಕೊಂಡಾದಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು, ಗೋಲ್ಡನ್ ಕಲರ್ ಬರೋವರೆಗೂ. ಎಣ್ಣೆಲಿ ತುಂಬ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಅದರಲ್ಲೂ ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಲಿ ಫ್ರೈ ಆದರೆ ಖಾರನೂ ಕಡಿಮೆ ಇರುತ್ತೆ, ಮತ್ತು ತಿನ್ನೋಕ್ಕೂ ಮಕ್ಕಳಿಗೂ ಅಷ್ಟೇ. ಲಂಚ್ ಬಾಕ್ಸ್ ಹಾಕಿ ಕಳಿಸ್ದಾಗ ಅವರಿಗೆ ಖಾರ ಅಂತ ಅನಿಸಲ್ಲ ಮೆಣಸಿನ್ಕಾಯಿ ತಿಂದರು, ಅದು ಯಾಕೆಂದರೆ ಎಣ್ಣೆಲಿ ಫ್ರೈ ಆಗಿರುತ್ತಲ್ಲ ಅದಕ್ಕೆ. ಮತ್ತು ನಾವು ನೆಕ್ಸ್ಟ್ ಏನಂದರೆ ರುಬ್ಬಿಟ್ಕೊಂಡಿದ್ವಲ್ಲ ಮಿಶ್ರಣ, ಮತ್ತು ಅದಕ್ಕೆ ಮೊದಲು ನಾವು ಬಟಾಣಿನ ಆ್ಯಡ್ ಮಾಡಿಕೊಂಡು ಬಟಾಣಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಹಸಿ ವಾಸನೆ ಹೋಗುತ್ತೆ. ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಪೇಸ್ಟ್ನು ಕೂಡ ಆ್ಯಡ್ ಮಾಡಿಕೊಂಡು, ಬಟಾಣಿ ಮತ್ತು ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ, ಡೀಪ್ ಫ್ರೈ ಮಾಡಿಕೊಂಡ್ರೆ, ಸ್ವಲ್ಪ ಆಯಿಲ್ ಬಿಟ್ಕೊಳೋವರೆಗೂ ಡೀಪ್ ಫ್ರೈ ಮಾಡಬೇಕು. ಯಾಕೆಂದರೆ ಅದು ಹಸಿ ವಾಸನೆ ಹೋಗುತ್ತೆ. ಇಲ್ಲಾಂದರೆ ಸ್ವಲ್ಪ ಶುಂಠಿ ಎಲ್ಲ, ಅದರಲ್ಲೂ ಹೇಳ್ಬೇಕಂದ್ರೆ ಹಳ್ಳಿ ಕಡೆ ಜನ ಸ್ವಲ್ಪ ಶುಂಠಿ ಪುದೀನ ಮತ್ತು ಸ್ಪೈಸಿ ಚಕ್ಕೆ ಲವಂಗ ಎಲ್ಲ ತಿನ್ನೋದು ಸ್ವಲ್ಪ ಕಡಿಮೆನೇ, ಅದರಲ್ಲೂ ನಮ್ಮ ಮನೇಲಿ ತುಂಬ ಕಡಿಮೆ. ಆದರೂ ನಾವು ಹಾಕಿ ಮಾಡ್ತೀವಿ, ಯಾಕೆಂದರೆ ಸ್ವಲ್ಪ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳಿ ಮಾಡ್ತೀವಿ. ಅದು ಡೀಪ್ ಫ್ರೈ ಮಾಡಿಕೊಂಡ್ರೆ ಅವ್ರಿಗೆ ಆ ಥರ ಫೀಲ್ ಆಗೋಲ್ಲ. ಈ ಥರ ಎಲ್ಲ ಸ್ಪೈಸಿ ತಿಂದೋಲೆ ಇರೋರಿಗೆ ಫೀಲ್ ಆಗೋಲ್ಲ, ಯಾಕೆಂದರೆ ಎಣ್ಣೆಲೆಲ್ಲ ಫ್ರೈ ಮಾಡಿದ್ರೆ ಅದು ಹಸಿ ವಾಸನೆ ಹೋಗುತ್ತೆ. ಅದಕ್ಕೋಸ್ಕರ ಈ ಥರ ಡೀಪ್ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಹಚ್ಚಿಟ್ಕೊಂಡಿರೋ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳಿ, ಯಾಕೆಂದರೆ ಲಾಸ್ಟಲ್ಲಿ ಈರುಳ್ಳಿ ಜೊತೆ ಫ್ರೈ ಮಾಡಿಬಿಟ್ರೆ ಡೀಪ್ ಫ್ರೈ ಆಗೋಗುತ್ತೆ. ಟೊಮೊಟೊ ಬಾತ್ಗೆ ಅದು ಟೇಸ್ಟು ಟೊಮೊಟೊ ಬಾತ್ ಅಂತ ಅನಿಸೋದೇ ಇಲ್ಲ. ನಾವು ಲಾಸ್ಟಲ್ಲಿ ಈ ಥರ ಹಾಕ್ಕೊಳೋದ್ರಿಂದ ಟೊಮೊಟೊ ಸ್ವಲ್ಪ ಸಿಗುತ್ತೆ ಬಾಯಲ್ಲಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಆಚೆಯವರ ಟೊಮೊಟೊ ಬಾತ್ ಪೌಡ್ರನ್ನೂ ಆ್ಯಡ್ ಮಾಡಿಕೊಂಡ್ವು ನಾವು, ಯಾಕೆಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಾವು ಮನೇಲೇನು ಮಾಡಿ ಇಟ್ಕೊಳಕ್ಕೆ ಹೋಗಲ್ಲ, ಅಂಗಡಿಲೇ ತೊಗೊಂಬರ್ತೀವಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಒಂದು 2 ಲೋಟ ನೀರು ಆ್ಯಡ್ ಮಾಡಿಕೊಂಡು, ಮತ್ತು ಬುಲೆಟ್ ರೈಸ್ನ ಹಾಕಿದ್ವು ನಾವು, ಸೋನಾ ಬುಲೆಟ್ ರೈಸ್ನ ಹಾಕಿದ್ವು. ಸೂಪರಾಗಿತ್ತು ಗೈಸ್. ಮತ್ತು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿಕೊಂಡು 2 ಗ್ಲಾಸ್ ಅಕ್ಕಿ ಮತ್ತು 4 ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ವು ನಾವು. ನಿಮ್ಮ ಮನೇಲಿ ನೋಡಿ ಎಷ್ಟು ಚೆನ್ನಾಗಿರ್ತಾರೋ ಅಷ್ಟಕ್ಕೆ ಆ್ಯಡ್ ಮಾಡ್ಕೊಳ್ಳಿ ನೀರು ಮತ್ತು ಅಕ್ಕಿನ. ಮತ್ತು ನೋಡಿ, ಅದು ನಾವು ಹಚ್ಚಿಟ್ಕೊಂಡಿದ್ವಲ್ಲ ಪುದೀನ ಮತ್ತು ಕೊತ್ತಂಬರಿ, ಅದನ್ನು ನೀರಲ್ಲಿ ಆ್ಯಡ್ ಮಾಡಾದಮೇಲೆ ಅದಕ್ಕೆ ಸೇರಿಸಿ ಸ್ವಲ್ಪ ಕುದಿ ಬರೋವರೆಗೂ ಈ ಥರ ಇಟ್ಕೋಬೇಕು. ಅಕ್ಕಿ ಎಲ್ಲ ಸ್ವಲ್ಪ ಆ ಥರ ಕುದಿ ಬಂದು ಸ್ವಲ್ಪ ಇದಾದಮೇಲೆ ನೀರು ಅಳತೆ ನೋಡ್ಕೋಬೇಕು, ಸ್ವಲ್ಪ ತಳ ಹಿಡಿಯುತ್ತಾ ಅಂತ ನೋಡಿಕೊಂಡು ನೀರು ಬೇಕಾದ್ರೆ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ. ಮತ್ತು ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ಳಿ. ಕೂಗಿಸ್ಕೊಂಡಾದ್ಮೇಲೆ ಕುಕ್ಕರ್ ಬಿಟ್ಟ ಮೇಲೆ ಲಿಡ್ನ ಓಪನ್ ಮಾಡಿ. ತುಂಬ ಚೆನ್ನಾಗಿತ್ತು ಗೈಸ್, ಆಕ್ಚುಲಿ ಸೂಪರಾಗಿ ಬಂದಿತ್ತು. ಅನ್ನನೂ ಅಷ್ಟೇ ಉದುರಾಗಿತ್ತು, ತುಂಬ ಮೆತ್ತಗೆ ಆ ಥರ ಎಲ್ಲ ಆಗಿರಲಿಲ್ಲ. ಮತ್ತು ಮಕ್ಕಳು ಲಂಚ್ ಬಾಕ್ಸ್ಗಂತೂ ಸೂಪರು, ನೋಡಿ ಸೂಪರಾಗಿತ್ತು. ಮತ್ತು ನಮ್ಮ ಮನೆಯವರು ಟೇಸ್ಟ್ ಮಾಡಿ ಸೂಪರಾಗಿದೆ ಅಂತ ಹೇಳಿದರು. ಥ್ಯಾಂಕ್ ಯು ಆಲ್. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.